ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. 2024 ಸಾಲಿನಲ್ಲಿ ಮಾರ್ಚ್ ತಿಂಗಳಲ್ಲಿ ದ್ವಿತೀಯ PSU ಎಕ್ಸಾಮ್ ನಡೆದಿತ್ತು. ಅದರ ರಿಸಲ್ಟನ್ನು ಏನು ಮಾಡ್ತಾರಂದರೆ 10/4/2024 ಅಂದರೆ ನಾಳೆ 10 ಗಂಟೆಗೆ ಸರಿಯಾಗಿ 11 ಗಂಟೆಗೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ರಿಸಲ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲೇದಾಗಿ ನೀವೇನು ಮಾಡ್ಬೇಕಂತ ನೋಡಿ ವೀಕ್ಷಕರೇ, ಗೂಗಲ್ನಲ್ಲಿ ಹೋಗ್ಬಿಟ್ಟು KRResult.nic.in ಅಂತ ಸರ್ಚ್ ಮಾಡಿ. ಅದಾದ ನಂತರ ಮೇನ್ ವೆಬ್ಸೈಟ್ ಓಪನ್ ಆಗ್ತೈತಿ. ಗೋರ್ಮೆಂಟ್ದು ವೆಬ್ಸೈಟ್ ಇದು ಓಪನ್ ಆಗ್ತೈತಿ. ಇದರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2021 ಅಂತಿದೆ. ನಾಳೆ 24 ಅಂತ 11 ಗಂಟೆಗೆ ಸರಿಯಾಗಿ ಅಪ್ಡೇಟ್ ಆಕೈತ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಪೋರ್ಟಲ್ ಓಪನ್ ಆಗ್ತದೆ. ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಓಪನ್ ಆಗ್ತೈತಿ. ಇಲ್ಲಿ ನಾಳೆ ದ್ವಿತೀಯ PUC ಇದು ಸಪ್ಲಿಮೆಂಟ್ರಿ ಅಂತ ಇದೆ. ನಾಳೆ ಏನು ಬರ್ತೈತಿ ಅಂದರೆ ಪೂರ್ವ ಪರೀಕ್ಷೆಯ ಎಕ್ಸಾಮ್ ಅಂತ ಬರ್ತೈತಿ. ಇದು ಡೇಟ್ ಕೂಡ ಬರ್ತೈತಿ, ಅಂದರೆ 2024ನೇ ಸಾಲಿನವರು ಅಂತ ಬರ್ತೈತಿ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಡೆಸ್ಕ್ಟಾಪ್ ಓಪನ್ ಆಗ್ತೈತಿ ರೀ. ಏನಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್ ಅಂತ ಓಪನ್ ಆಗ್ತೈತಿ ರೀ. 2023 ರಿಸಲ್ಟ್ ಇದೆ. ನಾಳೆ 2024 ಅಂಕ ಆಕೈತಿ ರೀ. ಅದಾದ ನಂತರ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರ್ ಮಾಡಬೇಕು. ಅದೇ ರೀತಿ ಸೆಲೆಕ್ಟ್ ಕಾಂಬಿನೇಷನ್ ಅಂದರೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದಿದೆ ಅದನ್ನ ಸಬ್ಮಿಟ್ ಕೊಡಬೇಕು. ಇದಾದ ನಂತರ ನಿಮ್ಮದು ರಿಸಲ್ಟ್ ಓಪನ್ ಆಗ್ತೈತಿ. ನಮ್ಮ ಚಾನಲ್ ಮುಖಾಂತರ ಯಾರು ನೋಡ್ತಾ ಇದ್ದೀರಿ ನಿಮ್ಮ ರಿಸಲ್ಟನ್ನು ಅವರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ನೀವು ಲಿಂಕ್ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮಾತ್ರ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಧನ್ಯವಾದಗಳು.